ನಮಸ್ತೆ ಸರ್, ನಾನ್ ಶಿವಗಾಮಿ. ಗೊತ್ತು ಮೇಡಮ್, 6 ತಿಂಗಳು ಹಿಂದೆನೆ ನಾನು ನಿಮ್ಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ನಲ್ಲ. ಹೌದಲ್ವಾ? ಯಾ, ಕುತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಅಶೋಕ್, ಅಭಿರಾಮಿ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲಲ್ವಾ ಅವ್ರ ಲಾಯರ್ ಜೊತೆ? ಇನ್ನೂ ಬಂದಿಲ್ಲ. ಒಂದ್ ಕಾಲ್ ಮಾಡಿ ನೋಡಿ. ನಾನು ಯಾಕೆ ಮಾಡಲಿ ಶಿವಗಾಮಿ, ಬೇಕಾದ್ರೆ ಅವರೇ ಬರ್ತಾರೆ. ಬಂದ್ರು ನೋಡು. ನಮಸ್ತೆ ಸರ್. ನಮಸ್ತೆ. ಇವರೇ ಅಭಿರಾಮಿ ಅಂತ, ನಾನು ಇವ್ರ ಲಾಯರ್. ನಿನ್ನೆ ನಾನೇ ರಿಜಿಸ್ಟ್ರೇಷನ್ಗೆ ಅಂತ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಅಪ್ಲೈ ಮಾಡಿದ್ದೆ. ಓಕೆ ಮೇಡಮ್, ಡಾಕ್ಯುಮೆಂಟ್ಸ್ ನೋಡ್ಬೋದಾ? ಹಾ, ನೋಡಿ. ಪ್ರಾಪರ್ಟಿ ಟ್ರಾನ್ಸ್ಫರ್ ಅಂತ ಹೇಳಿದ್ರಿ, ಇದೇನ್ ಸೇಲ್ ಡೀಡಾ, ಗಿಫ್ಟಾ ಅಥವಾ ವಿಲ್ ಬರೆಯೋದಾ? ಇಲ್ಲ ಸರ್, ಇದು ಪ್ರಾಪರ್ಟಿ ಟ್ರಾನ್ಸ್ಫರ್. ಪ್ರಾಪರ್ಟಿ ಮೇಲೆ ಏನಾದ್ರೂ ತಕರಾರಿದೆಯಾ? ಐ ಮೀನ್ ಡಿಸ್ಪ್ಯೂಟ್ಸ್? ಆ ಥರ ಏನೂ ಇಲ್ಲ ಸರ್. ಅಭಿರಾಮಿ ತಾಯಿ ಅವರು ವಿಲ್ ಮಾಡಿರೋದು ಅವ್ರಿಗೆ ಮದ್ವೆ ಆದ್ಮೇಲೆ ಈ ಪ್ರಾಪರ್ಟಿನ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ. ಪ್ರಾಪರ್ಟಿ ನಮ್ಮ ಹೆಸರಿಗೆ ಮಾಡಿದ್ರು, ನಾನೀಗ ಅದನ್ನ ಅವ್ರ ಹೆಸರಿಗೆ ಒಪ್ಪಿಸ್ತಾ ಇದ್ದೀನಿ. ಇವ್ರಿಗೆ ಮದುವೆ ಆಗಿದೆಯಾ? ಮ್ಯಾರೇಜ್ ಸರ್ಟಿಫಿಕೇಟ್ ಏನಾದ್ರೂ ಇದೆಯಾ? ಸರ್, ಇದರಲ್ಲಿ ID ಪ್ರೂಫು, ಮ್ಯಾರೇಜ್ ಸರ್ಟಿಫಿಕೇಟ್ ಎರಡೂ ಇದೆ ನೋಡಿ ಸರ್. ನೀವು ಓನರ್ ಹೆಸರೇನು? ಅಭಿರಾಮಿ ಅಂತ ಸರ್. ಶಿವಗಾಮಿ ಅವರೇ, ನಿಮ್ಮ ಫೈಲ್ ಕೊಡ್ತೀರಾ? ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಆಗಿದೆಯಾ ಮೇಡಮ್? ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ ಮೇಡಮ್. ಇನ್ನು 100 ವರ್ಷ ಆದರೂ ಇವ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಆ ಥರ ಡಾಕ್ಯುಮೆಂಟ್ ರೆಡಿ ಮಾಡಿದ್ದೀರಾ. ಅಂದಹಾಗೆ ಯಾರೀ ಡಾಕ್ಯುಮೆಂಟ್ನ ರೆಡಿ ಮಾಡಿದ್ದು? ನಮ್ಮ ಆಫೀಸಲ್ಲಿ ಶಿವಕುಮಾರ್ ಅಂತ ಒಬ್ರಿದ್ದಾರೆ, ಅವರೇ ರೆಡಿ ಮಾಡಿದ್ದು. ವೆರಿ ಗುಡ್. ಇಲ್ಲೊಂದು ಸೈನ್ ಮಾಡಿ. ಸರ್, ಸಾಕ್ಷಿಗೆ ಅಂತ ನೀವೊಂದು ಸೈನ್ ಮಾಡಿ. $500 ಕೋಟಿ ವರ್ತಿದ್ದಂಥ ಪ್ರಾಪರ್ಟಿನ 2,000 ಕೋಟಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಇಂಥ ಅಕ್ಕನ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಈ ಥರ ಕ್ಲೀನ್ ಹ್ಯಾಂಡ್ನ ನನ್ನ ಸರ್ವಿಸಲ್ಲೇ ನೋಡಿಲ್ಲ. ಡಾಕ್ಯುಮೆಂಟ್ಸ್ ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ ಇದ್ರ ಮೇಲೆ ಯಾರು ಕೇಸ್ ಹಾಕಕ್ಕೆ ಆಗಲ್ಲ. ಒಂದ್ಸಲ ಫಿಸಿಕಲ್ ಆಗಿ ಎಲ್ಲ ಪ್ರಾಪರ್ಟಿನೂ ನೋಡಿ. ಏನಾದರೂ ಪ್ರಾಬ್ಲಮ್ ಇದ್ರೆ ನನಗೆ ಹೇಳಿ. ತಗೊಳ್ಳಿ ನಿಮ್ಮ ಪ್ರಾಪರ್ಟಿಗಳ ಫೈಲ್ಸ್. ಚಂದ್ರಶೇಖರ್, ನಡೀರಿ. ಆಯ್ತು ಮೇಡಮ್. ಸರಿ ಮೇಡಮ್, ನಾನೇನು ಬರ್ತೀನಿ ಸರ್. ಥ್ಯಾಂಕ್ ಯು. ಇನ್ನೇನು ಅವಳು ಆಸ್ತಿ ಒಳಗೆ ಕೊಟ್ಟಾಯ್ತಲ್ಲ, ಬಿಡು.
ಆದ್ರೂ ಇಷ್ಟೆಲ್ಲ ಮಾಡಿದ್ದೀನಿ. ಒಂದ್ ಥ್ಯಾಂಕ್ಸ್ ಅಂತಾನೂ ಹೇಳಿಲ್ವಲ್ಲ ಅಶೋಕ್ ಅವಳು. ಹೆಂಗೆ ಹೇಳ್ತಾಳೆ ಶಿವಗಾಮಿ? ಮಾನವೀಯತೆ ಇದ್ರೆ ತಾನೆ. ತಾಯಿ ಶಾಂಭವಿ, ನಾನು ತುಂಬ ಖುಷಿಯಾಗಿದ್ದೀನಿ, ಸೇಫ್ ಆಗಿದ್ದೀನಿ. ಚಿನ್ನದಂತ ಗಂಡ, ತಾಯಿ ಥರ ಅತ್ತೆ ಸಿಕ್ಕಿದ್ದಾರೆ. ಎಲ್ಲ ನಿನ್ ಕರುಣೆಯಿಂದಾನೆ. ನಾನು ಪ್ರತಿದಿನ ರಾತ್ರಿ ನಿದ್ದೆ ಮಾಡೋಕ್ಕಿಂತ ಮುಂಚೆ ಕೊನೆದಾಗಿ ನಿನ್ ಮುಖ ನೋಡ್ಕೊಂಡೇ ಮಲ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿನ್ ಮುಖನೇ ನೋಡ್ಬೇಕು. ಅದಕ್ಕೆ ನಿಮ್ನ ನಾನು ನಮ್ಮ ರೂಮಿಗೆ ತಗೊಂಬಂದು ಇಟ್ಟಿರೋದು. ದಿನ ಒಂದು ಹೂವ ಇಟ್ಟು ನಮಸ್ಕಾರ ಮಾಡ್ತೀನಿ.